ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಪ್ರೋಮೋ ಈಗ ತಾನೇ ಪ್ರೋಮೋ ನೋಡ್ದೆ ಕಣ್ರಿ. ಸುದೀಪ್ ಸರ್ ಸ್ವಲ್ಪ ಬಿಸಿ ಬಿಸಿಯಾಗಿ ಬಂದಿದ್ದಾರೆ ಇವತ್ತಿನ ಎಪಿಸೋಡ್ ವೀಕೆಂಡ್ ವಿತ್ ಕಿಚ್ಚ. ವೀಕೆಂಡ್ ವಿತ್ ಕಿಚ್ಚ. ಸೊ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಅನ್ಸುತ್ತೆ, ಖಾರವಾಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಪ್ರೋಮೋದಲ್ಲಿ ಬಂದಿದ ತಕ್ಷಣ ಹೇಳ್ತಾರೆ ಆಚೆಯಿಂದ ಬಂದಿರೋರು ಒಳಗಡೆ ಅವ್ರಿಗೆ ಉತ್ಸಾಹ ತುಂಬಸಕ್ ಬಂದ್ರ? ಖಂಡಿತ ಇಲ್ಲ. ಅದರಲ್ಲಿ ಹೈಲೈಟ್ ಆಗುತ್ತೆ ನಮ್ಮ ಗೋಜಪ್ಪ ರಾಣಿ ಇಶಾನಿ ಅವರ ಪ್ರೋಮೋ. ಕಾಗೆ ಕಾ ಕಾ ಅನ್ಕೊಂಡು ಓಡಾಡ್ತಿದೆ, ಕಾಗೆ ಕರೀತಿದೆ ಅಂತ ಅದನ್ನೇ ಹೈಲೈಟ್ ಮಾಡಿ ತೋರಿಸ್ತಾರೆ ಪ್ರೋಮೋದಲ್ಲಿ. ಸೊ ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ಬಟ್ ನಾನ್ ಹೇಳೋದು ಒಂದೇ, ಸೊ ಆ ಪ್ರೋಮೋ ತೋರಿಸಿದಾರೆ. ನಮ್ಗೇನಿಲ್ಲ, ನಮಗನ್ಸೋ ಮಟ್ಟಿಗೆ ಯಾರೇ ಆಗಿರ್ಲಿ, ಪ್ರತಾಪ್ ಜಾಗದಲ್ಲಿ ಯಾರೇ ಇರ್ಲಿ, ಅಟ್ಲೀಸ್ಟ್ ಈಶಾನಿ ಆಚೆಯಿಂದ ಹೋಗಿರೋರು ಹೆಂಗ್ ನಡ್ಕೊಬೇಕು ಅಂತ ಗೊತ್ತಿರ್ಬೇಕಾಗಿತ್ತು. ಅವರು ನಡ್ಕೊಂಡಿದೆ ಹೆಂಗಿರ್ಬೇಕು ಅಂತ. ಸೊ ಅಟ್ಲೀಸ್ಟ್ ಸುದೀಪ್ ಸರ್ ಈ ಟಾಪಿಕ್ ಅನ್ನು ಎತ್ತಿ, ಈ ಟಾಪಿಕ್ ಅನ್ನ ರೈಸ್ ಮಾಡಿ ಇದನ್ನ ಸ್ಟೇಜ್ ಮೇಲೆ ಮಾತಾಡ್ಬೇಕಾಗತ್ತೆ. ಪ್ರತಾಪನ್ ಕೇಳ್ಬೇಕಾಗತ್ತೆ, ಸುದೀಪ್ ಸರ್ ನಿನ್ಗೆ ಏನ್ ಅನ್ನಿಸ್ತು, ಈ ತರ ಆಗ್ಬಾರ್ದಾಗಿತ್ತು, ಇಶಾನಿ ನೀನ್ ಎಲ್ಲೇ ಇದ್ರೂ ಅರ್ಥ ಮಾಡ್ಕೊ, ಈ ತರ ಮಾತಾಡಬಾರ್ದು ನೀನು ಅಂತ ಅಟ್ಲೀಸ್ಟ್ ಆ ಟಾಪಿಕ್ ಅನ್ನು ರೈಸ್ ಮಾಡಿ ಅದ್ರ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಸುದೀಪ್ ಸರ್ ಇದ್ರ ಬಗ್ಗೆ ಮಾತಾಡ್ದಿರ ಬಿಟ್ರೆ ಮುಂದಿನ ಸೀಸನ್ ಅಲ್ಲಿ ಇನ್ನೊಬ್ಬ ಬಂದು ಇದೇ ತರ ಮಾಡ್ಕೊಂಡು ಹೋಗ್ತಾನೆ. ಈಗಾಗ್ಲೇ ಇದ್ರಿಂದ ಆಗಿರೋ ಎಷ್ಟೋ ವಿಚಾರ, ಫಾರ್ ಎಕ್ಸಾಂಪಲ್ ವಿನಯ್ ವಿಚಾರನೇ ತಗೊಳ್ಳಿ. ವಿನಯ್ ತಗಡು ಅಂದ, ಗುಲಾಮ ಅಂದ, ಅದಾದ್ಮೇಲೆ ಹಿಂಗ್ ಎತ್ಕೊಂಡು ಹಿಂಗ್ ಮೂತಿಗೆ ಹಾಕದ ಅದನ್ನ ಮಾತಾಡಿದ್ರು ಬಿಡಿ. ಬಟ್ ತಗಡು, ಗುಲಾಮ ಇವೆಲ್ಲ ಟಾಪಿಕ್ಸೇ ಎತ್ತಿಲ್ಲ ಸುದೀಪ್ ಸರ್ ಅವರು. ಸೊ ಇದನ್ನು ಈ ತರ ನೆಗ್ಲೆಕ್ಟ್ ಮಾಡಬಾರ್ದು. ಈ ಟಾಪಿಕ್ ಅನ್ನಾದ್ರೂ ಎತ್ತು ಮಾತಾಡ್ಬೇಕು. ಯಾಕಂದ್ರೆ ಒಂದ್ಸತಿ ಹೇಳಿಲ್ಲ, ಒಂದ್ಸತಿ ಹೇಳಿ ಸುಮ್ನೆ ಆಗಿಲ್ಲ, ಮತ್ತೆ ಮತ್ತೆ ಅದೇ ಟಾಪಿಕ್ ಮಾತಾಡದ್ಲು ಈಶಾನಿ. ನೋಡಿ, ಫಸ್ಟ್ ಅವಳು ಹೇಳಿದ್ದು ಕಾಗೆ ಕಾಕ ಅನ್ಕೊಂಡು ಮನೆಯವ್ರಿಗೆಲ್ಲ ಮೆಚ್ತಿದೆ ಅಂದ್ಲು. ಆಮೇಲೆ ಇನ್ನೊಂದ್ಸತಿ ಬಂದ್ರೆ ಕಾಗೆ ಕಾಕ ಅಂತ ಕರೀತಿದೆ ಅಂದ್ಲು. ಸೊ ಅವನ್ ಅಲ್ಲೇ ಇದ್ದ, ಅವನ್ ಅರ್ಥ ಮಾಡ್ಕೊಳ್ಳಿ. ಅವನ್ ಜಾಗದಲ್ಲಿ ಯಾರಾದ್ರೂ ವಿನಯ್ ಅವ್ರು ಇದ್ದಿದ್ರು ಅಂದ್ರೆ ಎರಡು ತಲೆಗ್ ಬಿಟ್ಬಿಟ್ಟು ಮನೆಯಿಂದ ಆಚೆ ನಡ್ಕೊಂಡ್ ಬಂದಿರೋರು ಅನ್ಸುತ್ತೆ. ಅಲ್ಲೂ ಅಷ್ಟೇ, ಅವ್ನ್ ಏನು ಜಗಳ ಆಡ್ಲಿಲ್ಲ, ಏನೋ ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿದ್ದ. ಸೊ ಆ ರೀಸನ್ಗಾದ್ರೂ ಅಟ್ಲೀಸ್ಟ್ ಅವನಿಗೆ ಉತ್ಸಾಹ ತುಂಬಸಕ್ಕಾದ್ರು, ಅಥವಾ ಅವನಿಗೆ ಅವನ ಅಂತಲ್ಲ ಯಾರೇ ಇರ್ಲಿ ಆ ಜಾಗದಲ್ಲಿ ಅದ್ರ ಟಾಪಿಕ್ ಎತ್ತಲೇಬೇಕಾಗಿತ್ತು, ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಬಟ್ ಇವತ್ತಿನ ಪ್ರೋಮೋದಲ್ಲಿ ಸುದೀಪ್ ಸರ್ ಫಸ್ಟ್ ತೋರ್ಸೋ ಪ್ರೋಮೋನೇ ಅದು. ಸೊ ಆ ಪ್ರೋಮೋ ಪ್ರಕಾರ ಆದ್ರೂ ಇವತ್ತಿನ ಎಪಿಸೋಡ್ ಸ್ವಲ್ಪ ಖಾರವಾಗಿರುತ್ತೆ ಅನ್ಸುತ್ತೆ. ಅದ್ರ ಜೊತೆ ನಮ್ರತ ಅವ್ರದ್ದೆಲ್ಲ ತೋರಿಸ್ತಾರೆ. ಬಟ್ ನಾವು ಹೇಳ್ಬೇಕಾಗಿರೋದಂದ್ರೆ ಇದೆ, ಹೋದ್ ವಾರ ಅಂತೂ ಟಿಕೆಟ್ ಟು ಫಿನಾಲೆ ಅನ್ಬಿಟ್ಟು ಅವನಿಗೆ ಟಿಕೆಟ್ ಟು ಫಿನಾಲೆ ಕೊಡ್ಲಿಲ್ಲ ಬಿಗ್ ಬಾಸ್ ಅವರು. ಅಟ್ಲೀಸ್ಟ್ ಈ ವಾರ ಆದ್ರೂ ಅವನಿಗೆ ನ್ಯಾಯ ಕೊಡೋ ತರ ಮಾಡ್ಬೇಕು. ನ್ಯಾಯ ಕೊಡೋ ರೀತಿ ಅನ್ನೋದಕ್ಕಿಂತ ಅವನಿಗೆ ಅಟ್ಲೀಸ್ಟ್ ಯಾವ್ದು ಸರಿ ಯಾವ್ದು ತಪ್ಪು ಅದಕ್ಕಾದ್ರೂ ಬಿಗ್ ಬಾಸ್ ಅವ್ರು ನಿಂತ್ಕೊಂಡು ಅಲ್ಲಿ ವಾಯ್ಸ್ ಆದ್ರೂ ರೈಸ್ ಮಾಡ್ಲೇಬೇಕು. ಬಿಗ್ ಬಾಸ್ ಅವರು ಈ ತರ ಆಗಿದೆ, ಈ ತರ ಆಗ್ಬಾರ್ದಾಗಿತ್ತು. ಸೊ ಈ ತರ ಆದಾಗ ಅಟ್ಲೀಸ್ಟ್ ಈಶಾನಿ ಆತರ ಈ ತರ ಹಿಂಗಿಂಗ್ ಕಾಗೆ ಮತ್ತೆ ಅದು ಇದು ಅಂತ ಮಾತಾಡಿದಾಗ ಅಟ್ಲೀಸ್ಟ್ ಬಿಗ್ ಬಾಸ್ ಅವರು ಈಶಾನಿ ಅವರೇ ಕನ್ಫೆಷನ್ ರೂಮ್ ಬನ್ನಿ ಕುತ್ಕೊಳ್ಳಿ ಕನ್ಫೆಷನ್ ರೂಮ್ ಅಲ್ಲಿ ಅಂತ ಕರೆದ್ಬಿಟ್ಟು ಅಲ್ಲಿ ವಾರ್ನಾದ್ರೂ ಮಾಡ್ಬೋದಾಗಿತ್ತು. ನೀವು ಬಂದಿರೋದ್ ಏನ್ದಕ್ಕೆ, ಈ ತರ ಪದ ಉಪಯೋಗಿಸಬಾರ್ದು ನೀವು ಅಂತ. ಏನೋ ಬಿಗ್ ಬಾಸ್ ಅವ್ರು ಮಾಡ್ಲಿಲ್ಲ. ಯಾಕೆ ಬಿಗ್ ಬಾಸ್ ಅವ್ರಿಗೆ ಬೇಕು ಟಿ ಆರ್ ಪಿ ಅಂದ್ರೆ ಏನು, ಎಷ್ಟು TRP ಇರುತ್ತೋ ಅಷ್ಟು ಬಿಗ್ ಬಾಸ್ ಮೇಲಕ್ಕೆ ಹೋಗುತ್ತೆ. ಸೊ ಬಿಗ್ ಬಾಸ್ ಅವ್ರಿಗೆ TRP ಬೇಕಾಗಿತ್ತು. ಸೊ ಅದಕ್ಕೆ ಅನ್ಸುತ್ತೆ ಅವ್ರು ಯಾರನ್ನು ಏನು ಕರೆದಿಲ್ಲ, ಲಿಮಿಟ್ ಅಲ್ಲಿ ಮಾತಾಡ್ಬೇಡಿ ಅಂತ ಏನು ಹೇಳಿಲ್ಲ. ಪ್ಲಸ್ ಈಶಾನಿ ಬಂದು ಎಲಿಮಿನೇಟ್ ಆಗಿರೋರು, ಅವಳು ಬಂದ್ಬಿಟ್ಟು ಏನಂತ ಮಾತಾಡ್ತಾರೆ ಹೇಳಿ. ಆಗ್ಲೇ ಇವರೆಲ್ಲ ಬುದ್ಧಿ ಕಲ್ಸ್ಬಿಟ್ಟಿದ್ದಾರೆ ಈಶಾನಿ ಅವರಿಗೆ. ಅವ್ರ ಆಚೆನೂ ಈಗ ನೋಡ್ತಾ ಇರ್ತಾರೆ ಏನೇನಾಗಿದೆ ಅಂತ. ಪ್ಲಸ್ ಇವತ್ತಿನ ಪ್ರೋಮೋ ಈಶಾನಿ ಅವರು ಅವ್ರ ಮನೇಲಿ ನೋಡ್ತಾ ಇರ್ತಾರೆ. ಅವ್ರಿಗೆ ಹೆಂಗ್ ಅನ್ಸಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಇವಾಗ ನಾನೇ ಮಾತಾಡಿದೆ ಅನ್ಕೊಳ್ಳಿ, ಅಥವಾ ಬೇರೆ ನೀವೇ ಮಾತಾಡಿದ್ರಿ ಅನ್ಕೊಳ್ಳಿ ಅವಳ ಜಾಗದಲ್ಲಿ, ಮತ್ತೆ ಅವಳನ್ನ ಪ್ರತಾಪನ್ ಜಾಗದಲ್ಲಿ ಹಾಕ್ಬೇಕಾಗಿತ್ತು. ಅವ್ಳಿಗೆ ಹೆಂಗ್ ಅನ್ಸೋದು ಅಂತ ನನಗೆ ಗೊತ್ತಿಲ್ಲ ಈಶಾನಿ ಅವ್ರಿಗೆ. ಬಟ್ ಇವಾಗ ಅವ್ರ ಮನೇಲಿ ಕುತ್ಕೊಂಡು ಟಿವಿಯಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲ ಅಥವಾ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರಲ್ಲ ಈ ಪ್ರೋಮೋ, ಅವ್ರದ್ದು ಪಾರ್ಟ್ ಬರುತ್ತಲ್ಲ ಪ್ರತಾಪಕ್ಕೆ ಮಾತಾಡೋದು, ಆ ಪಾರ್ಟ್ ನೋಡ್ಬಿಟ್ಟು ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಗೊತ್ತಿಲ್ಲ. ಒಟ್ನಾಗ ಇವಾಗ ಅನ್ಸುತ್ತಪ್ಪ ನಮಗಂತೂ ನೋಡೋದಕ್ಕೆ. ಅವ್ರಿಗೆ ಏನ್ ಅನ್ಸುತ್ತ ನಮ್ಗಂತೂ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಈ ಟಾಪಿಕ್ ಅನ್ನಾದ್ರೂ ಈ ವಾರ ಟಚ್ ಮಾಡ್ಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಟಚ್ ಮಾಡಿದ್ರೇನೆ ಇದಾಗೋದು, ಏನಂತಾರೆ ಜನಕ್ಕೆ ತಲುಪೋದು, ಜನಕ್ಕೆ ರೀಚ್ ಆಗೋದು, ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ. ಅಕಸ್ಮಾತ್ ಈ ಟಾಪಿಕ್ ನಾವು ಟಚ್ ಮಾಡ್ಲೇ ಇಲ್ಲ ಇವತ್ತು ಅಂದ್ರೆ ಜನಕ್ಕೆ ಏನೋ ಗೊತ್ತೇ ಆಗಲ್ಲ. ಏನ್ ನಡೆದ್ರು ನಡೆಯುತ್ತೆ ಬಿಡಪ್ಪ, ಬಿಗ್ ಬಾಸ್ ಏನ್ ಬೇಕೋ ತೋರಿಸ್ಕೊಂತಾರ ಅಂತ ಹೇಳ್ತಾರೆ. ಬಟ್ ಈ ಬಿಗ್ ಬಾಸ್ ಆಕ್ಚುಲಿ ಪಂಚೋದಿದ್ದು ಆಕ್ಚುಲ್ ಆಗಿ ಸರಿ ಮಾಡ್ಬೇಕು ಅಂದ್ರೆ ಆ ಟಾಪಿಕ್ ಏನಿತ್ತು, ಆ ಟಾಪಿಕ್ ಬಗ್ಗೆ ಅಟ್ಲೀಸ್ಟ್ ಅದನ್ನ ರೈಸ್ ಮಾಡಿ ಏನ್ ನಡೀತು, ಯಾವ ತರ ನಡೀತು, ಪ್ರತಾಪ್ ನೀನ್ ಯಾಕೆ ಅಟ್ಲೀಸ್ಟ್ ವೈ ಡಿಂಟ್ ಯು ಟಾಕ್, ಏನಕ್ಕೆ ಮಾತಾಡ್ಲಿಲ್ಲ, ಈ ತರ ಆದ್ರೂ ಏನಾರು ಒಂದು ಎತ್ತಲೇಬೇಕಾಗತ್ತೆ ಡಿಸ್ಕಷನ್. ಬಟ್ ಎತ್ತಿದ್ರು ಒಂದೇ, ಎತ್ತಿಲ್ಲ ಅಂದ್ರೂ ಅಷ್ಟೇ ಯಾರ್ ಕ್ಯಾರೆಕ್ಟರ್ ಬಿದ್ದೋಯ್ತು ಅಂತ ಅಲ್ಲೇ ಗೊತ್ತಾಗತ್ತೆ. ಯಾರೋ ಒಬ್ರು ಬಂದ್ಬಿಟ್ಟು ಯಾರ ಮೇಲೇನೋ ಬೈದ್ರೆ ಅವನ್ ಕ್ಯಾರೆಕ್ಟರ್ ಎಲ್ಲೋ ಬಿದ್ದೋಗಿಲ್ಲ. ಅವ್ರು ಬಂದಿದ್ದೆ ಅದಕ್ಕೆ ಅನ್ಸುತ್ತೆ ನನ್ಗನ್ಸೋ ಮಟ್ಟಿಗೆ, ಮನೆ ಒಳಗಡೆ ಬಂದ್ಬಿಟ್ಟು ಕ್ಯಾರೆಕ್ಟರ್ ಹಾಳು ಮಾಡೋಣ, ಇನ್ನೇನ್ ತಿನ್ನೋದೇ ವೀಕ್ ಬಂತು, ಇಲ್ಲಿ ಕ್ಯಾರೆಕ್ಟರ್ ಹಾಳು ಮಾಡಿದ್ರೆ ಓದ್ಸಿ ಡಿವೈಡ್ ಆಗುತ್ತೆ ಅಂತ. ಬಟ್ ಅವ್ರು ಬಂದು ಏನೇ ಮಾತಾಡ್ಲಿ
ಅವನಿಗೆ ಪ್ಲಸ್ ಆಯ್ತು, ಇವ್ರಿಗೆ ಮೈನಸ್ ಆಯ್ತು. ಇವಾಗ ಯಾರಾದ್ರೂ ಕೆಲಸ ಮಾಡ್ಬೇಕು ಅಂದ್ಕೊಳ್ಳಿ, ಅವ್ರು ಆರ್ಟಿಸ್ಟ್ ರ್ಯಾಪರ್ ಅಂತ ಬೇರೆ ಹೇಳ್ಕೊಂಡ್ ಬರ್ತಾರೆ. ಅವ್ರ ಜೊತೆ ಇವಾಗ ಕೆಲಸ ಮಾಡ್ಬೇಕು ಅಂದ್ಕೊಳ್ಳಿ, ಎಲ್ಲರೂ ಹತ್ತತ್ತು ಸತಿ ಯೋಚನೆ ಮಾಡ್ತಾರೆ. ಏನಪ್ಪಾ ಈ ಹುಡುಗಿ ಹಿಂಗ್ ಮಾತಾಡ್ತಾಳೆ, ಆ ತರ ಮಾತಾಡ್ತಾಳೆ, ರೆಸ್ಪೆಕ್ಟ್ ಇಲ್ದಿರೋ ಮಾತಾಡ್ತಾಳೆ, ಇವಳಿಗೆ ನಾವು ಕೆಲಸ ಕೊಟ್ಟು ಆಮೇಲೆ ಯಾವ ತರ ನಾವು ವರ್ಕ್ ಮಾಡೋದು, ವರ್ಕ್ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ಮತ್ತೆ ವರ್ಕ್ ಕಲ್ಚರ್ ಹಾಳಾಗುತ್ತೆ. ಸೊ 10 ಸತಿ ಯೋಚನೆ ಮಾಡ್ತಾರೆ. ಈಗ ಏನ ಹೇಳ್ತಾರಲ್ಲ, ಅವ್ರ ಗುಂಡಿಗೆ ಅವರೇ ಕಲ್ಲು ಹಾಕೊಂಡ್ರು ಅಂತ, ಅದೇ ತರಾನೇ ಇವ್ರ ಗುಂಡಿಗೆ ಇವರೇ ಕಲ್ಲು ಹಾಕೊಂಡ್ಬಿಟ್ಟಿದ್ರು. ಇವ್ರಿಗೆ ಈಶಾನಿ ಯಾರು ಅಂತ ನಾನು ಮರ್ತೋಗ್ಬಿಟ್ಟಿದ್ದೆ. ಎಲಿಮಿನೇಟ್ ಆದಾಗಿ ನಾನು 50 ದಿವಸನೂ ಬಂದಿಲ್ಲ. ಈಗ ಮತ್ತೆ ಬಂದು ಲಾಸ್ಟ್ ಇನ್ನೊಂದು 10 ದಿವಸ ಇದ್ದಾಗ ಬಂದ್ಬಿಟ್ಟು ಅವರು ಫುಲ್ ಈ ಕರ್ನಾಟಕದಲ್ಲೇ ಫೇಮಸ್. ಇವಾಗ ಈಶಾನಿ ಯಾರು ಅಂತ ಹೇಳಿ ಎಲ್ಲಾರು ಹೇಳ್ತಾರೆ ಯಾರು ಅಂತ, ಬಟ್ ಒಳ್ಳೆ ರೀತಿಯಲ್ಲಿ ಫೇಮಸ್ ಆಗಿಲ್ಲ, ಈ ತರ ರೀತಿಯಲ್ಲಿ ಫೇಮಸ್ ಆಗಿದ್ದಾರೆ. ಪ್ಲಸ್ ನೀವು ಅಷ್ಟೇ ತುಂಬಾ ನೆಗೆಟಿವ್ ಕಮೆಂಟ್ಸ್, ತುಂಬಾ ಟ್ರೋಲ್ ಮಾಡ್ತಾ ಇದ್ರ, ಬಟ್ ಅದನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ನೀವು ಅಷ್ಟೇ ಅವ್ರ ಅಕೌಂಟ್ಸ್ ಅಲ್ಲಿ ಎಲ್ಲಾ ಕಡೆ ಆಗ್ಲಿ. ಇವತ್ತು ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡ್ತಾರೆ ಅನ್ಸುತ್ತೆ. ನಮ್ ಪ್ರಕಾರನ ಅವ್ರು ಮಾತಾಡ್ಲೇಬೇಕಾಗುತ್ತೆ ಇದ್ರ ಬಗ್ಗೆ, ಯಾಕಂದ್ರೆ ಇದೇ ಹಾಟ್ ಟಾಪಿಕ್ ನಡೀತಾ ಇರೋದು. ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಕೊಟ್ಟು ಈಶಾನ್ಯ ಅವ್ರದ್ದು ಏನಿದೆಯೋ ಅದನ್ನ ಅಟ್ಲೀಸ್ಟ್ ಒಂದು ಸ್ಟೇಜ್ ಮೇಲೆ ತರಿಸ್ಬೇಕಾಗುತ್ತೆ. ಆದ್ರೆ ಅವ್ರು ಬರಲ್ಲ ಬಿಡಿ, ಅಟ್ಲೀಸ್ಟ್ ಅದ್ರ ಬಗ್ಗೆ ಸುದೀಪ್ ಸರ್ ಅಡ್ರೆಸ್ ಮಾಡ್ಬೇಕಾಗುತ್ತೆ ಸ್ಟೇಜ್ ಮೇಲೆ. ಸೊ ಇದೊಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ ಬೇರೆಯವ್ರಿಗೆ ಹೇಗಿರ್ಬೇಕು, ಯಾವ ತರ ಮಾತಾಡ್ಬೇಕು ರಿಯಾಲಿಟಿ ಶೋ ಅಲ್ಲಿ ಅಂತ. ಸೊ ನಿಮ್ಗೆ ಯಾವ ತರ ಅನ್ಸುತ್ತೆ, ಏನ್ ಅನ್ಸುತ್ತೆ? ಪ್ಲಸ್ ಇವತ್ತಿನ ಎಪಿಸೋಡ್ ಅಂತ ತುಂಬಾ ಕಾರವಾಗಿರುತ್ತೆ, ಯಾಕಂದ್ರೆ ಬಂದವರು ಒಬ್ರು ಉತ್ಸಾಹ ತುಂಬಿಸಿಲ್ಲ ಕಣ್ರಿ ಯಾರಿಗೂನು. ಅವ್ರ ಸ್ನೇಹಿತರು ಬಂದು ಅಟ್ಲೀಸ್ಟ್ ನಮ್ರತರ ಎಲ್ಲೋ ಒಂದ್ ಪಕ್ಷ ಚೆನ್ನಾಗ್ ಆಡ್ತಾ ಇದ್ರು ಲಾಸ್ಟ್ 3-4 ವಾರದಿಂದ, ಅವ್ರನ್ನ ಫುಲ್ ಡಲ್ ಮಾಡೋದ್ರು. ಇವ್ರು ಬಂದ್ರು, ಪ್ರತಾಪನ್ ತುಳಿಯಕ್ ನೋಡಿದ್ರು. ಇನ್ ಯಾರ್ದು ಏನು ತುಳ್ದಿಲ್ಲ, ಎಲ್ಲ ಆರಾಮಾಗಿ ಚಿಲ್ಲಾಗಿದ್ರು, ಎಲ್ಲ ಮಾತಾಡ್ಕೊಂಡು ಮಟ್ಕೊಂಡು ಎಲ್ಲ ಆರಾಮಾಗಿದ್ರು. ಸೊ ಇಷ್ಟೇ ಅನ್ಸುತ್ತೆ ನನ್ಗೂ ಅನ್ಸೋ ಮಟ್ಟಿಗೆ. ಬಟ್ ಇವತ್ತು ನೋಡ್ಬೇಕಾಗತ್ತೆ, ಯಾಕಂದ್ರೆ ನಾನು ಆ ಒಂದು ಪಾಯಿಂಟ್ ಕಾಯ್ತಾ ಇದ್ದೀನಿ. ಈಶಾನಿ ಅವ್ರಿಗೆ ಏನ್ ಆಗುತ್ತೆ ಇವತ್ತು, ಆ ಟಾಪಿಕ್ ಎತ್ತಾರ ಇಲ್ವಾ? ನನ್ಗೆ ಫಸ್ಟ್ ಡೌಟ್ ಆಗಿರೋದು ಎತ್ತಾರ ಇಲ್ವಾ ಅಂತ. ಎತ್ತಿದ್ರೆ ಏನ್ ಮಾತಾಡ್ತಾರೆ ಅಂತ. ಪ್ಲಸ್ ಎಲಿಮಿನೇಷನ್ ಬೇರೆ ಇದೆ. ಎಲಿಮಿನೇಷನ್ ಅಲ್ಲಿ ಈಗ 7 ಜನ ಇದಾರೆ ಅನ್ಸುತ್ತೆ, ಒಬ್ರನ್ನ ನಾಳೆ ಹೋಗ್ತಾರೆ. ಸೊ ಅದ್ರಲ್ಲಿ ಯಾರು ಫಸ್ಟ್ ಸೇವ್ ಆಗ್ತಾರೆ ಅಂತ ನೋಡ್ಬೇಕಾಗುತ್ತೆ, ಯಾಕಂದ್ರೆ ವೋಟಿಂಗ್ ಲೈನ್ಸ್ ಆದ್ರೆ ಕ್ಲೋಸ್ ಆಗಿದೆ. ಸೊ ನೋಡ್ಬೇಕಾಗುತ್ತೆ ಯಾರು ಸೇವ್ ಆಗ್ತಾರೆ, ಹೇಗಾಗ್ತಾರೆ ಅಂತ.